ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FA4 ಎಕ್ಸಾಮ್ಗೆ ಅಂದರೆ 4ನೇ ರೂಪನಾತ್ಮಕ ಸಾಧನಾ ಪರೀಕ್ಷೆಗೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೇರಿ ಇಂಪಾರ್ಟೆಂಟು. ಯಾಕಂದರೆ ಇದು LB ಆಧಾರಿತ ಪ್ರಶ್ನೆ ಪತ್ರಿಕೆ ಆದ್ದರಿಂದ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA4 ಎಕ್ಸಾಮ್ನ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟೇ ಅಲ್ಲದೆ ಕ್ವಶನ್ಗಳು ರಿಪೀಟ್ ಆಗ್ತವೆ ನಮಗೆ ಐಡಿಯಾ ಬರ್ತದೆ ಯಾವ ರೀತಿ ಕ್ವಶನ್ ಬರ್ತದೆ ಅಂತ. ತಪ್ಪದೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ. ಖಂಡಿತ ಕೊನೆಯವರೆಗೆ ನೋಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದು ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದ್ರೆ ಬೇಕು ನಿಮಗೆ ಅನ್ನೋ ಮುಗಿಯವರೆಗೆ ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಇಲ್ಲದೆ ನಿಮ್ಮ ಎಕ್ಸಾಮಿಗೆ ಕ್ವಶನ್ ಪೇಪರ್ಗಳು ಎಲ್ಲ ಕಡೆ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮಗೆ ಸಿಗ್ತವೆ. ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ 9th ಅವ್ರಿಗೆಲ್ಲರೂ ಶೇರ್ ಮಾಡಿಬಿಟ್ಟು ಹೇಳಿ. ಖಂಡಿತ ಶೇರ್ ಮಾಡ್ತೀರಾ ಅಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ನಿಮಗೆ 20 ಅಂಕಗಳ ಎಕ್ಸಾಮ್ ಇರ್ತದೆ. ತರಗತಿ 9ನೇ ತರಗತಿ ವಿಷಯ ಗಣಿತ, ಅಂಕಗಳು 20, ಸಮಯ 45 ನಿಮಿಷಗಳು. ನೋಡ್ತಾ ಹೋಗೋಣ. 1ನೇ ಮೇಲೆ ನಿಮಗೆ 2 ಮಲ್ಟಿಪಲ್ ಕ್ವಶನ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 2 ಬಹುವಾಕ್ಯ ಪ್ರಶ್ನೆಗಳು ಇರ್ತವೆ. ನೋಡಿ, 1ನೇ ಪ್ರಶ್ನೆ ನೋಡಿ. ಎತ್ತರ 16 ಸೆಂಟಿಮೀಟರ್ ಮತ್ತು ಪಾದ ತ್ರಿಜ್ಯ 12 ಸೆಂಟಿಮೀಟರ್ ಇರುವ ಒಂದು ಶಂಕುವಿನ ಓರೆ ಎತ್ತರ ಕೇಳಿದರೆ ಸುಲಭ ಪ್ರಶ್ನೆ ಕೊಟ್ಟಿದ್ದಾರೆ. ಬ್ರಾಕೆಟಲ್ಲಿ ಯಾವುದು ಸುಲಭ, ಯಾವುದು ಮಧ್ಯಮ, ಯಾವುದು ಕಠಿಣ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸುಲಭ, ಸಾಧಾರಣ, ಕಠಿಣ ಕೊಟ್ಟಿರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿ. ಎತ್ತರ 16 ಸೆಂಟಿಮೀಟರ್ ಮತ್ತು ಪಾದ ತ್ರಿಜ್ಯ 12 ಸೆಂಟಿಮೀಟರ್ ಇರುವ ಒಂದು ಶಂಕುನ ಓರೆ ಎತ್ತರ ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ, 20 ಸೆಂಟಿಮೀಟರ್ ಆಗ್ತದೆ. ಅರ್ಥ ಆಯ್ತಾ? ಇನ್ನು 2ನೇ ಕ್ವಶನ್ನು. ಸ್ತಂಭ ಲೇಖದಲ್ಲಿ ಉದ್ದವು ಅಥವಾ ಎತ್ತರವನ್ನು ಪ್ರತಿನಿಧಿಸುವ ಅಂಶ ಯಾವುದು ಪ್ರತಿನಿಧಿಸ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆವೃತ್ತಿ. ಓಕೆ, ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಮೇನು. ಅದಕ್ಕಿಂತ ಮುಂಚೆ ಈಗಾಗಲೇ ಚಾನಲ್ ನಿಮಗೆ ಹಾಕಿದ್ದೀನಿ, FA4ಗೆ ಹಾಕಿದ್ದೀನಿ. ಕನ್ನಡ, ಇಂಗ್ಲೀಷು, ಗಣಿತಲ್ಲಿ ಹಾಕಿದ್ದೀನಿ. ನೋಡ್ಕೊಳ್ಳಿ, ಚಾನಲ್ ಇರ್ತವೆ. ಅರ್ಥ ಆಯ್ತಾ? ಕನ್ನಡ, ಇಂಗ್ಲೀಷು, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಅವೈಲೇಬಲ್ ಇದೆ. ಅರ್ಥ ಆಯ್ತಾ? ತಪ್ಪದೆ ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಹಾಕಿದ್ದೀನಿ. ಇನ್ನು ಸೆಕೆಂಡ್ ಮೇಲೆ ನಿಮಗೆ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 1 ಅಂಕದ 2 ಪ್ರಶ್ನೆ ಇರ್ತವೆ. ಟೋಟಲಾಗಿ 2 ಅಂಕ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 3ನೇ ಪ್ರಶ್ನೆ ನೋಡಿ. ಒಂದು ತ್ರಿಭುಜದ ಬಾಹುಗಳು 18 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಆದರೆ ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿರಿ. ಅರ್ಧ ಸುತ್ತಳತೆ ಸುಲಭವಾದ ಪ್ರಶ್ನೆ. ನೋಡೋಣ. 3ನೇ ಪ್ರಶ್ನೆಗೆ ಉತ್ತರನ ಹೇಳ್ತೀನಿ. ಉತ್ತರ ನೋಡೋಣ. ಸೊ ನೀವು ಕೂಡ ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಬರೀ ನಾನು ಆನ್ಸರ್ ಹೇಳ್ತೀನಿ ಅಲ್ಲ, ಅದು ನೀವು ಸಾಲ್ವ್ ಮಾಡಿ ಒಂದು ರಫುಗಲ್ಲಿ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಅದು ತಪ್ಪಾಗಲಿ ಸರಿ ಆಗಲಿ ಒಟ್ಟಿನಲ್ಲಿ ಟ್ರೈ ಮಾಡಿ. ಒಂದು ರಫುಗೆ ತೊಗೊಳ್ಳಿ, ಕ್ವಶನ್ ನೋಡ್ಕೊಳ್ಳಿ, ಸಾಲ್ವ್ ಮಾಡಿ. ಅದು ತಪ್ಪಾಗಲಿ ಸರಿ ಆಗಲಿ ಸೂತ್ರನ ತಪ್ಪರಿರಿ. ನೀವಾಗ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗ ಇಂಟ್ರೆಸ್ಟ್ ಬರ್ತದೆ ನಿಮಗೆ. ಮ್ಯಾಥ್ಸಲ್ಲಿ, ಗಣಿತದಲ್ಲಿ ಯಾವಾಗ ಇಂಟ್ರೆಸ್ಟ್ ಬರ್ತದೆ, ಒಂದ್ಸಲ ಸಾಲ್ವ್ ಮಾಡಿ ಐಡಿಯಾ ವರ್ಕ್ ಆಗ್ತದೆ ಐಡಿಯಾ. ಟ್ರೈ ಮಾಡಿ ನೋಡಿ, ಸಾಲ್ವ್ ಮಾಡಿಬಿಟ್ಟು ನೋಡಿ ಆನ್ಸರ್ನ. ತಪ್ಪಾಗಲಿ ಸರಿ ಆಗಲಿ ಸೊ ಗೊತ್ತಾಗ್ತದೆ ನಿಮಗೆ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂತ. ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. 3ನೇ ಆನ್ಸರ್ ನೋಡಿ ಎಷ್ಟಾಗ್ಬೋದು? 21 ಸೆಂಟಿಮೀಟರ್ ಆಗ್ತದೆ. 21 ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ. ನಂತರ 4ನೇ ಪ್ರಶ್ನೆ. ಮೇಲ್ಮೈ ವಿಸ್ತೀರ್ಣ 105 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುವ ಗೋಳದ ತ್ರಿಜ್ಯ ಕಂಡುಹಿಡಿಯಿರಿ. ಸಾಧಾರಣ ಪ್ರಶ್ನೆ. ಮೇಲ್ಮೈ ವಿಸ್ತೀರ್ಣ 105 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುವ ಗೋಳದ ತ್ರಿಜ್ಯ ಕಂಡುಹಿಡಿಯಿರಿ ಕೇಳಿದರೆ 4ನೇದು ಉತ್ತರ ನೋಡೋಣ. 4ನೇ ಪ್ರಶ್ನೆಗೆ ಉತ್ತರ ನೋಡಿ ಎಷ್ಟಾಗ್ಬೋದು? ಉತ್ತರ ಬಂದ್ಬಿಟ್ಟು ನಮಗೆ 5 ಸೆಂಟಿಮೀಟರ್ ಆಗ್ತದೆ. 5 ಸೆಂಟಿಮೀಟರ್ ಅನ್ನೋದು ಉತ್ತರ ಆಗ್ತದೆ. 25 ರೋಡ್ ಎಷ್ಟಾಗ್ತದೆ? 5 ಸೆಂಟಿಮೀಟರ್ ಆಗ್ತದೆ. ನಂತರ 5ನೇ ಪ್ರಶ್ನೆ ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಆನ್ಸರ್ಗಳನ್ನು. ನಂತರ 3rd ಮೇನು. ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 2 ಅಂಕದ 3 ಪ್ರಶ್ನೆ ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರಬೇಕು? ನೀವು 3 ಪ್ರಶ್ನೆ ಬರಬೇಕು. ನೋಡೋಣ. 5ನೇ ಪ್ರಶ್ನೆ. ಒಂದು ತ್ರಿಭುಜದ ಬಾಹುಗಳು 122 ಮೀಟರ್, 22 ಮೀಟರ್ ಮತ್ತು 120 ಮೀಟರ್ ಆಗಿದೆ. ಇದರ ಅರ್ಧ ಸುತ್ತಳತೆಯು 132 ಮೀಟರ್ ಆದರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸಾಧಾರಣ ಪ್ರಶ್ನೆ. 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೀವು ಕೂಡ ಸಾಲ್ವ್ ಮಾಡಿಬಿಟ್ಟು ನೋಡ್ಕೊಳ್ಳಿ. 5ನೇ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಸೂತ್ರ ಏನಾಗ್ಬೋದು? ಉತ್ತರ ನೋಡಿ 1320 ಮೀಟರ್ ಸ್ಕ್ವೇರ್ ಆಗ್ತದೆ. ಅರ್ಥ ಆಯ್ತಾ? 1320 ಆಗ್ತದೆ, ನೋಡ್ಕೊಳ್ಳಿ. ನಂತರ 6ನೇ ಪ್ರಶ್ನೆ. ಒಂದು ಅರ್ಧ ಗೋಳಾಕಾರದ ಘನ ಆಟಿಕೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1232 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ತ್ರಿಜ್ಯವನ್ನು ಕೇಳಿದರೆ ಇದು ಸ್ವಲ್ಪ ಕಠಿಣ ಪ್ರಶ್ನೆ. ಅರ್ಥ ಆಯ್ತಾ? ಸ್ವಲ್ಪ ಕಠಿಣ ಅಂದರೆ ಏನು?
ನೀವು ಬರಲ್ಲ ಅಂತ ಏನಲ್ಲ, ಆದರೆ ಆ ಕ್ವಶನಲ್ಲಿ ಕಠಿಣ ಇರ್ತದೆ ಅಷ್ಟೇ. ಬಿಡಿಸ್ಬೋದು ನೀವು ಯಾವಾಗ ಚೆನ್ನಾಗಿ ಓದ್ಕೊಂಡಿದ್ರೆ, ಸ್ವಲ್ಪ ತಿಂಗ್ ಮಾಡಿಬಿಟ್ಟು ಬರೆಯುವಂಥ ಪ್ರಶ್ನೆ. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಂಡ್ರೆ ಬಿಡಿಸ್ಬೋದು. ಕಠಿಣ ಇರೋ ಅಂತ ಬರಲ್ಲ ಅಂತನಲ್ಲ, ಬರ್ತದೆ. ಆದರೆ ಸ್ವಲ್ಪ ಕ್ವಶನು ಕಠಿಣ ಇರ್ತದೆ, ಸ್ವಲ್ಪ ತಿಂಗ್ ಮಾಡಿಬಿಟ್ಟು ಬರಬೇಕಷ್ಟೇ. 6ನೇ ಪ್ರಶ್ನೆ ಉತ್ತರ ನೋಡೋಣ. ನೋಡಿ ಎಷ್ಟಾಗ್ಬೋದು 6ನೇ ಉತ್ತರ? 14 ಸೆಂಟಿಮೀಟರ್ ಆಗ್ತದೆ. R = 14 ಸೆಂಟಿಮೀಟರ್ ಆಗ್ತದೆ. ಕೇವಲ ರೂಟ್ 196 ಬರೆದ್ರೆ ತಪ್ಪಾಗ್ತದೆ. ಅದನ್ನ ಹೊಡೆದ್ಬಿಟ್ಟು ಬರಬೇಕು. ಎಷ್ಟಾಗ್ತದೆ? 196 ರೂಟ್ದು 14 ಸೆಂಟಿಮೀಟರ್ ಆಗ್ತದೆ. ಇದು ಕೂಡ ಈಸಿ ಟ್ರಿಕ್ಸ್ ಇವೆ, ಅದು ನೋಡ್ಕೊಳ್ಳಿ, ಚಾನಲ್ ಇರ್ತವೆ. 6ನೇ ಪ್ರಶ್ನೆ ಉತ್ತರ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಂತರ 7ನೇ ಪ್ರಶ್ನೆ, ಆವೃತ್ತಿ ಬಹುಭುಜಾಕೃತಿಯನ್ನು ವ್ಯಾಖ್ಯಾನಿಸಿ. ಅದು ಹಿಸ್ಟೋಗ್ರಾಮ್ಗಿಂತ ಹೇಗೆ ಭಿನ್ನವಾಗಿದೆ? ಇದು ಸುಲಭವಾದ ಪ್ರಶ್ನೆ. ಆವೃತ್ತಿ ಬಹುಭುಜಾಕೃತಿಯನ್ನು ವ್ಯಾಖ್ಯಾನಿಸಿ, ಅದು ಹಿಸ್ಟೋಗ್ರಾಮ್ಗಿಂತ ಹೇಗೆ ಭಿನ್ನವಾಗಿದೆ? ಇದು ಕೂಡ ಸುಲಭವಾದ ಪ್ರಶ್ನೆ. ಉತ್ತರ ನೋಡೋಣ. 7ನೇ ಪ್ರಶ್ನೆಗೆ ಉತ್ತರ ನೋಡಿಕೊಳ್ಳಿ. ಆವೃತ್ತಿ ಬಹುಭುಜಾಕೃತಿ ಆವೃತ್ತಿ ವಿತರಣೆಯ ಪ್ರತಿ ವರ್ಗಾಂತರದ ಮಧ್ಯಬಿಂದುವನ್ನು ಮತ್ತು ಆಯಾ ಆವೃತ್ತಿಯನ್ನು ಅನುಕ್ರಮವಾಗಿ ರೇಖಾಖಂಡದ ಸೇರಿಸುವ ನಕ್ಷೆ. ಉತ್ತರ ನೋಡ್ಕೊಳ್ಳಿ, ಕರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. 4ನೇನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆ ಇರ್ತವೆ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿಯೊಂದಕ್ಕೂ 3 ಅಂಕ ಇರ್ತವೆ. ಎಷ್ಟು ಬರಬೇಕು? 2 ಪ್ರಶ್ನೆ ಬರಬೇಕು. 8ನೇ ಪ್ರಶ್ನೆ ನೋಡಿ, ತ್ರಿಭುಜಾಕಾರದಲ್ಲಿ ಇರುವ ನೆಲದ ಬದಿಗಳು 22 ಮೀಟರ್, 28 ಮೀಟರ್ ಮತ್ತು 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ 3 ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಇದು ಕೂಡ ಕಠಿಣ ಪ್ರಶ್ನೆ. ಇದಕ್ಕೆ ಇನ್ನೊಂದು 10 ಕ್ವಶನ್ ಕೊಟ್ಟಿರ್ತಾರೆ. 10 ಕ್ವಶನ್ನು, ತ್ರಿಭುಜದ ಬಾಹುಗಳ ಅಳತೆ 35 ಸೆಂಟಿಮೀಟರ್, 54 ಸೆಂಟಿಮೀಟರ್ ಮತ್ತು 61 ಸೆಂಟಿಮೀಟರ್ ಆಗಿದೆ. ಆ ತ್ರಿಭುಜದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಲಂಬ ಎತ್ತರದ ಉದ್ದವನ್ನು ಕಂಡುಹಿಡಿಯಿರಿ. ಸೊ 8ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ ಕಂಪ್ಲೀಟ್ ನಿಮಗೆ ಎಲ್ಲ ಆನ್ಸರ್ಸ್ ಇರ್ತವೆ. ಅರ್ಥ ಆಯ್ತಾ? ಸೊ 8ನೇ ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ. ಟೋಟಲ್ ಎಷ್ಟು ಬರ್ತದೆ ನೋಡ್ಕೊಳ್ಳಿ. 336 ಮೀಟರ್ ಸ್ಕ್ವೇರ್ ಬರ್ತದೆ. ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ Rs. ತಗಲುವ ವೆಚ್ಚ 1008 ಆಗ್ತದೆ. ಅರ್ಥ ಆಯ್ತಾ? 1008 ಜೊತೆಗೆ 10 ಕ್ವಶನ್ ಕೂಡ ಆನ್ಸರ್ ಇದೆ. ಇದನ್ನು ಕೂಡ ನೋಡ್ಕೊಳ್ಳಿ. 10 ಕ್ವಶನ್ ಕೂಡ ಆನ್ಸರ್ ಇದೆ. ವಿಡಿಯೋ ಪಾಸ್ ಮಾಡಿಟ್ಟು ಇದು ನೋಡ್ಕೊಳ್ಳಿ. ಓಕೆ, H ಬಂದಿದೆ ನೋಡಿ, 24√5 ಸೆಂಟಿಮೀಟರ್ ಬರ್ತದೆ. ನೆಕ್ಸ್ಟ್ ನಾವು 9ನೇ ಪ್ರಶ್ನೆ. ಸೊ ಇಲ್ಲಿ ನಮಗೆ ಯಾವ ಕ್ವಶನ್ ನೋಡ್ಕೊಳ್ಳಿ. ಇವು ಕೂಡ 3 ಅಂಕ ಪ್ರಶ್ನೆಗಳು. ಅರ್ಥ ಆಯ್ತಾ? ಇದು ಕೂಡ 3 ಅಂಕ ಅನ್ಕೋತೀನಿ. ಈ ಕೆಳಗೆ ನೀಡುವ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ. ಆವೃತ್ತಿ ಬಹುಭುಜಾಕೃತಿ ರಚಿಸಬೇಕು. ಏನು ಕೇಳಿದರೆ ಆವೃತ್ತಿ ಬಹುಭುಜಾಕೃತಿ. ಇದು ಕೂಡ ಸಾಧಾರಣ ಪ್ರಶ್ನೆ. ಅರ್ಥ ಆಯ್ತಾ? ಅಂಕ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ. ನೋಡೋಣ ಯಾವ ರೀತಿ ಬರ್ತದೆ ನಕ್ಷೆ ಅಂತ. 9ನೇದು ನೋಡಿ, ಈ ರೀತಿ ಬರ್ತದೆ ನೋಡಿ. 9ನೇದು ಈ ರೀತಿ ಬರ್ತದೆ. ಸೊ ತುಂಬಾ ಈಸಿ ಪ್ರಶ್ನೆ, ಬಿಡಿಸ್ಬೋದು. ಅರ್ಥ ಆಯ್ತಾ? ಟಫ್ ಏನಿಲ್ಲ, ಅವೆಲ್ಲ ಅವ್ರು ಕೊಟ್ಟಿರ್ತಾರೆ. ಆವೃತ್ತಿ ಎಲ್ಲ ಕೂಡ ಅವ್ರು ಕೊಟ್ಟಿರ್ತಾರೆ, ಅಂಕಕ್ಕೂ ಕೊಟ್ಟಿರ್ತಾರೆ. ಆವೃತ್ತಿ ಅಂಕ 2 ಕೊಟ್ಟಿರ್ತಾರೆ. ನೀವು ಜಸ್ಟು ಗ್ರಾಫ್ ಹಾಕಬೇಕಷ್ಟೇ. ಈ ರೀತಿ ಬರ್ತದೆ ನೋಡ್ಕೊಳ್ಳಿ. ಮತ್ತು ಸ್ಕೇಲ್ ಬರಬೇಕು. ಸ್ಕೇಲಿ 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಅಕ್ಷ ಎಕ್ಸ್ ಅಕ್ಷ ಬರಬೇಕು, ವೈ ಅಕ್ಷ. ನೀವು ಎರಡು ತೊಗೊಂಡಿದ್ದಾರ, 1 ಸೆಂಟಿಮೀಟ್ರು 10 ಅಂಕ ತೊಗೊಂಡಿದ್ದಾರ, 20 ತೊಗೊಂಡಿದ್ದಾರ, ಅದನ್ನ ಬರೀಬೇಕು. ಅರ್ಥ ಆಯ್ತಾ? ಅದು ಬರೆದ್ರೆ 1 ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅದನ್ನ ಬರೀಬೇಕು. ಸ್ಕೇಲ್ನ ಬರಲೇಬೇಕು, ಅದಕ್ಕೂ ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಬರೀರಿ. ಅರ್ಥ ಆಯ್ತಾ? ಸೊ ನಿಮ್ಮ ಇಷ್ಟ, ನೀವು 10 ಸೆಂಟಿಮೀಟರ್ ತೊಗೋಬೋದು, 10 ಅಂಕ ತೊಗೋಬೋದು, 20 ಅಂಕ ತೊಗೋಬೋದು. ಒಟ್ಟಿನಲ್ಲಿ ಕವರ್ ಆಗೋ ರೀತಿ ತೊಗೋಬೇಕು. ಅರ್ಥ ಆಯ್ತಾ? 9ನೇ ಪ್ರಶ್ನೆ ಆಯಿತು, ನೋಡ್ಕೊಳ್ಳಿ ಇಷ್ಟು. ಇನ್ನು 10ನೇ ಪ್ರಶ್ನೆ ನೋಡೋಣ, ಲಾಸ್ಟ್ ಪ್ರಶ್ನೆ. 5ನೇ ಮೇನು, ಈ ಕೆಳ ಪ್ರಶ್ನೆ ಉತ್ತರಿಸಿ. 4 ಅಂಕ ಒಂದು ಪ್ರಶ್ನೆ ಇರ್ತದೆ. ಟೋಟಲಾಗಿ 4 ಅಂಕ. ಒಂದೇ ಪ್ರಶ್ನೆ, ಟೋಟಲ್ 4 ಮಾರ್ಕ್ಸು. 10ನೇ ಪ್ರಶ್ನೆ, ಒಂದು ಗೋಳದ ವ್ಯಾಸವನ್ನು 25% ಕಡಿಮೆ ಮಾಡಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಶೇಕಡ ಎಷ್ಟು ಕಡಿಮೆ ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಇದು ಕಠಿಣವಾದ ಪ್ರಶ್ನೆ. ಅರ್ಥ ಆಯ್ತಾ? ಕಠಿಣ ಅಂದರೆ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರೆಯುವಂಥ ಪ್ರಶ್ನೆ. ಸ್ವಲ್ಪ ಕಾಂಪ್ಲಿಕೇಟ್ ಇರ್ತದೆ. ಅರ್ಥ ಆಯ್ತಾ? ಬಿಡಿಸುವಾಗ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತದೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಬಿಡಿಸೋಕ್ಕೆ ಬರಲ್ಲ ಅಂತೇನಲ್ಲ, ಬರ್ತದೆ, ಬಟ್ ಸ್ವಲ್ಪ ಟಫ್ ಆಗ್ತದೆ ಅಷ್ಟೇ. ಅರ್ಥ ಆಯ್ತಾ? ಒಂದು ಗೋಳದ ವ್ಯಾಸವನ್ನು 25% ಕಡಿಮೆ ಮಾಡಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಶೇಕಡ ಎಷ್ಟು ಕಡಿಮೆ ಆಗುತ್ತದೆ ಎಂದು ಕಂಡುಹಿಡಿಯಿರಿ. ಟ್ರೈ ಮಾಡಿ. ಅರ್ಥ ಆಯ್ತಾ? ಗಣಿತದಲ್ಲಿ ನಿಮಗೆ ಆನ್ಸರ್ ಕರೆಕ್ಟ್ ಆಗಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಮಾಡ್ತೀರಾ, ಎಷ್ಟು ಲೆಕ್ಕ ಮಾಡ್ತೀರಾ ಅದಕ್ಕೆ ಮಾರ್ಕ್ಸ್ ಇರ್ತದೆ. 1 ಸ್ಟೆಪ್ ಮಾಡಿದ್ರೆ ಅರ್ಧ ಅಂಕ, 2ನೇ ಸ್ಟೆಪ್ಪಿಗೆ ಅರ್ಧ ಅಂಕ, ಈ ರೀತಿ. ಸೊ ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತದೆ. ಸೊ ಸರಿಯಾಗಬೇಕಂತ ಏನು ಉದ್ದೇಶ ಏನಿರಲ್ಲ. ಅರ್ಥ ಆಯ್ತಾ? ಸೊ ಎಷ್ಟು ಬರ್ತದೆ ಅಷ್ಟನ್ನ ಬಿಡಿಸ್ಬನ್ನಿ, ಬಿಡೋಕ್ಕೋಗ್ಬೇಡಿ. ಯಾವುದೇ ಕಾರಣಕ್ಕೂ ಯಾವುದೋ ಕ್ವಶನ್ ಬಿಡೋಕ್ಕೋಗ್ಬೇಡಿ. ನಿಮಗೆ ಎಷ್ಟು ಬರ್ತದೆ ಅಷ್ಟನ್ನ ಬಿಡಿಸ್ಬನ್ನಿ. ಅದು ತಪ್ಪಾಗಲಿ ಸರಿಯಾಗಲಿ ಒಟ್ಟು ಬಿಡಿಸೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಗೋಳದ ವ್ಯಾಸ ಡಿ ಆಗಿರಲಿ. ಆನ್ಸರ್ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ. 43.75% ಅನ್ನೋದು ಆನ್ಸರ್ ಆಗ್ತದೆ. ಓಕೆ, ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ ಈಗೆಲ್ಲ ಚಾನಲ್ ನಿಮಗೆ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ.
ತಪ್ಪದೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ ಯೂಸ್ ಮಾಡಿ ನೋಡ್ಕೊಳ್ಳಿ. ಮತ್ತು ಟ್ರೂಸಿಕೆ ಎಜುಕೇಷನ್ ಎಲ್ಲ ವಿಡಿಯೋ ಬರ್ತವೆ. ಟ್ರೂಸಿಕೆ ಎಜುಕೇಷನ್ ಹೊಸ ಚಾನಲು, ಅಲ್ಲಿ ವಿಡಿಯೋ ಹಾಕ್ತೀವಿ, ಅದನ್ನು ಕೂಡ ನೋಡ್ಕೊಳ್ಳಿ ಚಾನಲು. ಸೊ ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಬೇರೆ ಯಾವ ವಿಷಯಗಳು ಬೇಕು ಅವನು ಕೂಡ ಕಮೆಂಟ್ ಮಾಡಿ, ಮತ್ತು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.